ಶುರು ಮಾಡೋಣ. ಎನಿ ಡೌಟ್? ಬೇಡ. ಚಿಕ್ ಬ್ರದರ್, ಹೊಸ ಬಾಲ್ ತಗೊಳ್ಳೋಣ. ಫುಟ್ಬಾಲ್ ಅಪ್ಪಚ್ಚಿ ಆಗೋಗ್ಬಿಟ್ಟಿದೆ. ಹಿಡೀರಿ ಅವ್ರನ್ನ. ಅರೇ, ಇದು ರಗ್ಬಿ ಬಾಲ್ ಕಣೋ, ಫುಟ್ಬಾಲ್ ಅಲ್ಲ. ಕಾಮಾಲೆ ಕಣ್ಣಿಗೆ ಕಾಣೋದಲ್ಲ ಹಣದೆ. ಎನಿ ಡೌಟ್? ಆದ್ರೆ ಈ ಬಾಲ್ ನನಗೆ ಕಪ್ ಬಣ್ಣದಲ್ಲಿ ಕಾಣಿಸ್ತಿದ್ದೆ. ಇಲ್ಲ, ಈಗ ನನ್ನ ಯಾರು ತಡೆಯೋಕ್ಕಾಗಲ್ಲ. ಆಟದತ್ತ ಗಮನ ಕೊಡಿ. ಸನ್ನಿ ಬಾಲ್ ತಗೊಂಡು ಹೋಗ್ತಿದ್ದಾನೆ. ಬಾಲ್ ತಗೊಂಡು ಹೋಗ್ತೀಯಾ? ಗೋಲ್ ಹೊಡಿತೀಯಾ? ಬಿಡೋದಿಲ್ಲ ನಿನ್ನ. ಲೇ ಕತ್ತೆಗಳ, ಸನ್ನಿ ಚಪಾತಿ ಮಾಡೋದಿಲ್ಲ. ಬಾಲ್ ಕಡೆ ಗಮನ ಕೊಡಿ. ತೋತಾ ರಾಮಿಂದ ಬಾಲ್ ಕಿತ್ಕೊಳ್ಳಿ. ಹೌದಣ್ಣ, ಯಾರೆಲ್ಲಾದ್ರೂ ದಮ್ಮಿದ್ರೆ ಕಿತ್ಕೊಂಡು ನೋಡಿ. ಏನ್ ಮಾತು, ಎಂತ ಮಾತು, ಎಂತ ಮಾತು. ಜಾಕ್ಪಾಟ್. ನಾನೆಲ್ಲಿದ್ದೀನಿ? ಏನ್ ಮಾಡ್ತಿದ್ಯೋ ನೀನು? ರಗ್ಬಿ ಇದು, ಬಾಕ್ಸಿಂಗ್ ಅಲ್ಲ. ಹೌದಣ್ಣ, ಗೋಲ್ ಹೊಡಿಬೇಕು ತಾನೆ, ಅದಕ್ಕೆ ಹೊಡೆದೆ. ನಾನ್ ನಿಮ್ ಹತ್ರ ಸಹಾಯ ಕೇಳೋಣ ಅಂತ ಬಂದ್ರೆ ನನಗೆ ನೀವು ಬಾಲ್ ಹೊಡಿತಾ ಇದ್ದೀರಾ. ಇಲ್ಲ ಕಿಟಿ, ನಾವು ಬಾಲ್ ಹೊಡೆದಿಲ್ಲ. ನಿನ್ ಸಹಾಯಕ್ಕೆ ನಾವ್ ಯಾವಾಗ್ಲೂ ರೆಡಿ ಇರ್ತೀವಿ. ತನ್ನ ಸರ್ ಫೋನೇ ರಿಸೀವ್ ಮಾಡ್ತಾ ಇಲ್ಲ. ಫೋನ್ ಭಾರ ಇದೆ ಅನ್ಸುತ್ತೆ, ಅದಕ್ಕೆ ಎತ್ತಿಲ್ಲ. ಅದು ಅಲ್ಲದೆ ಲ್ಯಾಂಡ್ ಲೈನ್ ಫೋನ್ ಎತ್ಕೊಳ್ಳಕ್ಕಾಗಲ್ಲ. ಸರ್ ಬೆಳಿಗ್ಗೆ ಫ್ಲೈಟ್ ಅಲ್ಲಿ ಜಾಯ್ ನಗರಕ್ಕೆ ಹೋಗಿದ್ದಾರೆ. ಬೆಳಗಿಂದ ಫೋನ್ ರಿಸೀವ್ ಮಾಡಿಲ್ಲ. ಅವ್ರ ಫೋನ್ ರಿಸೀವ್ ಮಾಡ್ಬೇಕಿತ್ತು. ಆದ್ರೆ ಅವ್ರ ಫೋನ್ ಎತ್ತಕ್ಕೆ ಜಯನಗರಕ್ಕೆ ಯಾಕೆ ಹೋದ್ರು? ನಮ್ಮೂರೆಲ್ಲ ಎಷ್ಟೊಂದು ಫೋನ್ ಇದೆ, ಯಾವ್ದಾದ್ರೂ ಎತ್ಬೋದಿತ್ತು. ದೊಡ್ಡನ್ ತರ ಮಾತಾಡಬೇಡ. ಕಿಟ್ಟಿ ಟೆನ್ಷನ್ ಅಲ್ಲಿದ್ದಾಳೆ. ಏನೋ ಸೀರಿಯಸ್ ವಿಷಯ ಇದೆ ಅನ್ಸುತ್ತೆ. ಏನು ಡೌಟ್? ಹಾ, ಕನ್ನ ಸರ್ ಅವ್ರ ಚಿಕ್ಕಪ್ಪ ಯಾವ್ದೋ ಇಂಪಾರ್ಟೆಂಟ್ ಫಾರ್ಮುಲಾ ತಗೊಂಡು ಜಾಯ್ ನಗರ್ಗೆ ಹೋಗಿದ್ದಾರೆ. ಜಾಯ್ ನಗರ್ ಅವ್ರ ಹೋಟ್ಲಿಂದ ಒಂದು ಕಾಲ್ ಬಂದಿತ್ತು. ಯಾರೋ ಒಬ್ರು ಅವ್ರ ಫಾರ್ಮುಲಾನ ಕದಿಬೇಕು ಅಂತಿದಾರಂತೆ. ಅದಾದ್ಮೇಲೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಕ್ ಆಗ್ಲಿಲ್ಲ. ಅದಕ್ಕೆ ಇವರು ಜಾಯ್ ನಗರ್ಗೆ ಹೋದ್ರು. ಈಗ ಸರ್ ಮತ್ತೆ ಚಿಕ್ಕಪ್ಪ ಇಬ್ರು ಫೋನೇ ಎತ್ಕೋತಾ ಇಲ್ಲ. ಎತ್ಬೇಕು. ಯಾವ ಫೋನು ಇಬ್ರು ಸೇರಿ ಎತ್ತಿದೆ ಇರೋಷ್ಟು ಭಾರ ಇರೋದಿಲ್ಲ ಅಲ್ವಾ ತಮ್ಮಣ್ಣ? ಅರೆ ಬಾರಕ್ಕಲ್ಲ ಕಣೋ, ಪ್ರಾಬ್ಲಮ್ ಇದ್ದಿದ್ದರಿಂದ ಫೋನ್ ಎತ್ತಾ ಇಲ್ಲ. ಎನಿ ಡೌಟ್? ಹಾ, ಅವರು ಯಾವ್ದೋ ಪ್ರಾಬ್ಲಮ್ ಅಲ್ಲಿದ್ದಾರೆ. ಪ್ಲೀಸ್ ಹೆಲ್ಪ್ ಮಾಡಿ. ಡೋಂಟ್ ವರಿ ಕಿಟಿ, ನಾವ್ ಇವತ್ತೇ ಜಾಯ್ ನಗರಕ್ಕೆ ಹೋಗೋಣ. ಥ್ಯಾಂಕ್ ಯು ಸೋ ಮಚ್. ಇಷ್ಟಕ್ಕೆಲ್ಲ ಥ್ಯಾಂಕ್ ಯು ಯಾಕೆ? ಗೆಳೆಯರಿರೋದೇ ಸಹಾಯ ಮಾಡೋದಿಕ್ಕೆ. ಎನಿ ಡೌಟ್? ಸರಿ, ಹಾಗಾದ್ರೆ ಈಗಲೇ ನಾನು ಸೇಮ್ ಹೋಟೆಲ್ ಅಲ್ಲಿ ಆನ್ಲೈನ್ ಅಲ್ಲಿ ರೂಮ್ಸ್ ಬುಕ್ ಮಾಡ್ತೀನಿ.
ಫ್ರೀ ಜೀರಾದ ಕಬೋರ್ಡ್ ನಮ್ಮ ಹತ್ರನೇ ಇದೆ. ಜೀರಿಗೆ ಬಿಟ್ಟು ಬೇರೇನ್ ಬೇಕು ನಿಮ್ಗೆ? ಸಾಸಿವೆ, ಅರಿಶಿನ, ಉಪ್ಪು, ಕೂಕಂ, ಇನ್ನೇನ್ ಬೇಕು ಸರ್? ಇನ್ನೇನ್ ಬೇಕು ಹೇಳಿ ಸರ್. ನೀವ್ ಎಲ್ಲ ಮರ್ತೋಗ್ತೀರಾ ಬಾಸ್. ನೀವು ಸ್ಮಗ್ಲರ್, ಕಿರಾಣಿ ಅಂಗಡವ್ರಲ್ಲ. ನಮ್ ಹತ್ರ ಇರೋದು ವಜ್ರದ ಬ್ಯಾಗು, ಜೀರಿಗೆ ಬ್ಯಾಗ್ ಅಲ್ಲ. ಬ್ಯಾಗ್ ತುಂಬಾ ಭಾರ ಇದೆ, ಇದನ್ನ ಇಲ್ಲೇ ಎತ್ತಿಟ್ಬಿಡ್ತೀನಿ. ಓಹೋ ಮರ್ತೇ ಬಿಟ್ಟೆ, ನಮ್ಮ ಹತ್ರ ವಜ್ರದ ಬ್ಯಾಗ್ ಇದೆ. ಇಲ್ಲಿದೆ ನಿಮ್ ಕೀ, ನಿಮ್ ರೂಮ್ ನಂಬರ್ 656. ಏನ್ ಹೇಳಿದ್ರಿ? ರೂಮ್ ನಂಬರ್ ಯಾವುದು? 656. ನಿಮ್ ಇಂಗ್ಲಿಷು ಮಲಯಾಳಕ್ಕಿಂತ ಬಹಳ ಕಷ್ಟವಾಗಿದೆ. ಏನು ಡೌಟ್? ಸರಿ, ನಿಮ್ಗೆ ಅರ್ಥ ಆಗೋ ಭಾಷೆಲೆ ಹೇಳ್ತೀನಿ. ನೀವು 5th ಫ್ಲೋರ್ಗೆ ಹೋಗಿ ಎಡದ ಕಡೆ ಸೀದಾ ಹೋಗಿ ಅದೇ ರೈಟ್ ತಗೊಳ್ಳಿ. ಗೊತ್ತಾಯ್ತು ಅಲ್ವಾ? ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ? ಹಾ 6th ಫ್ಲೋರ್ ಅಲ್ಲಿ ರೂಮ್ ನಂಬರ್ 666 ಸಿಕ್ಕಿದೆ. ನಡೀರಿ, ಅವ್ರ ರೂಮುನು ಅದೇ ಫ್ಲೋರ್ ಅಲ್ಲೇ ಇರೋದು. ಅಂಕಲ್ ರೂಮ್ ಇದ್ರೆ ನಾವೇ ರೂಮ್ ತಗೋತಾ ಇದ್ದೀವಿ. ನಡೀರಿ, ಮೇಲ್ ಹೋಗಿ ಅಂಕಲ್ ರೂಮ್ ಚೆಕ್ ಮಾಡೋಣ. ಅಯ್ಯೋ, ಸೇಮ್ ಟು ಸೇಮ್ ಬ್ಯಾಗ್. ಇದರಲ್ಲಿ ನನ್ನ ಬ್ಯಾಗ್ ಯಾವುದು? ಅವಲಕ್ಕಿ ಬೋಲಕ್ಕಿ ಕಾಂಚಿನ ಮಿನ ಡಾಮ್ ಡೋಮ್ ಡ್ಯಾಶ್ ಇದೆ ಅನ್ಸುತ್ತೆ. ಹಾಗಿದ್ರೆ ಡೀಲ್ ಓಕೆ ಅನ್ಕೊಳ್ಳ. ಬ್ಯಾಗ್ ತಗೊಂಡ್ ಬಾ. ತಗೊಳ್ಳಿ, ಇಲ್ಲಿದೆ ನಿಮ್ ವಜ್ರಗಳು. ವಜ್ರ ಎಲ್ಲಿದೆ? ನಂಗನ್ಸುತ್ತೆ ಬ್ಯಾಗ್ ಚೇಂಜ್ ಆಗಿದೆ ಅಂತ. ನಮ್ ಬ್ಯಾಗ್ ಅಲ್ಲಿದೆ, ಅಲ್ಲಿ ನೋಡಿ. ಸೈಡಿಗೆ ಬಾರೋ. ಯಾರಾದ್ರೂ ಬ್ರೇಕ್ ಹಾಕಿ, ಬ್ರೇಕ್ ಹಾಕಿ. ಇದೇನಿದು, ನಿಮ್ ಹೋಟ್ಲಲ್ಲಿ ಗೆಸ್ಟ್ ನ ಈಗ ವೆಲ್ಕಮ್ ಮಾಡೋದು? ಕಾಫಿ ತಣ್ಣಗಾಗಿದೆ, ಬೇರೆ ತಗೊಂಡ್ ಬಾ. ಬಾಸ್, ಆ ಕಾಫಿನ್ ಬಿಟ್ಟು ಹಾಕಿ. ಆ ಬೆಕ್ಕು ವಜ್ರ ತಗೊಂಡು ಹೋಗ್ತಾ ಇದೆ. ಓ ಎಸ್, ಮರ್ತೇ ಬಿಟ್ಟಿದ್ದೆ. ನಡಿ ನಡಿ. ಅರೆ ಮೆಟ್ಲತ್ತಿ. ರೂಮ್ ಯಾವ ಕಡೆ ಇದೆ? ಅಲ್ಲಿ ನೋಡಿ. ಬನ್ನಿ, ಅಂಕಲ್ ರೂಮ್ ಈ ಕಡೆ ಇದೆ. ನೋಡಿ, ಇದೆ ಅಂಕಲ್ ರೂಮು. ನಾವು ಅಂಕಲ್ ರೂಮ್ನ ಓಪನ್ ಮಾಡೋದು ಹೇಗೆ? ನನ್ನ ಹತ್ರ ಮಾಸ್ಟರ್ ಕೀ ಇದೆ. ಮಾಸ್ಟರ್ ಕೀ ಅಂದ್ರೇನು? ಮಾಸ್ಟರ್ ಕೀ ಇದೆ. ಲೂಸು, ಮಾಸ್ಟರ್ದೇನಿದೆ? ಪೆನ್ನು, ಬುಕ್ಕು, ಬೇರೆ ಯಾವ್ದಾದ್ರು ಅದರಿಂದ ರೂಮ್ ಹೇಗೋ ಓಪನ್ ಆಗುತ್ತೆ? ಕೀ, ಮಾಸ್ಟರ್ ಕೀ, ಚಾವಿ. ಇದರಿಂದ ಯಾವ ಲಾಕ್ ಬೇಕಾದ್ರೂ ಓಪನ್ ಆಗುತ್ತೆ. ಎನಿ ಡೌಟ್? ಮೊದ್ಲು ಕೀ ಓಪನ್ ಮಾಡು. ಸಾರಿ, ನಾವು ತಪ್ಪಿ ನಿಮ್ ರೂಮಿಗೆ ಬಂದ್ಬಿಟ್ವಿ. ಇದು ಚಿಕ್ಕಪ್ಪನ್ ರೂಮು. ಕಿಟಿ, ಸರಿಯಾಗಿ ನೋಡು, ಇದು ಅಂಕಲ್ ಅಲ್ಲ, ಬೇರೆ ಯಾರೋ. ನಮ್ ಅಂಕಲ್ ಎಲ್ಲಿ? ನಮ್ ಕಡೆ ಇದಾರೆ. ಎಲ್ಲವರು? ನಿಂಗೆ ಯಾಕೆ ಬೇಕದು? ಇವ್ರೇ ಅಂಕಲ್ ನ ಕಿಡ್ನಾಪ್ ಮಾಡಿರೋದು. ಇವ್ರೇ ನಮ್ಗೆ ಅಂಕಲ್ ಇರೋ ಜಾಗ ತೋರಿಸ್ಬೇಕು. ಹಿಡೀರಿ ಅವ್ರನ್ನ.
ನನ್ ಗೆಳೆಯನ್ಗೆ ಹೊಡಿತಾ ಯಾ! ಐ ನನ್ ತನ ಕುಣಿತು, ನನ್ ಮನ ಕುಣಿತು. ಹೊಡ್ಬಿಟ್ಟೆ. ಬನ್ನಿ ನನ್ ಮಕ್ಳ ಮಾಡ್ತೀನಿ ನಿಮ್ಗೆ. ಅಯ್ಯೋ ನಮ್ ಬಿಟ್ಬಿಡಿ, ಹೊರಗಡೆ ಹೋಗ್ಬೇಕು ನಾವು. ಬಿಟ್ಬಿಡಿ ನಮ್ಮನ್ನ. ಅರೆ ಹಿಡೀರಿ ಅವ್ರನ್ನ. ಅವ್ರಿಗೆ ಅಂಕಲ್ ಇರೋ ಜಾಗ ಗೊತ್ತಿದೆ. ಅವ್ರು ಓಡೋಗ್ತಿದ್ದಾರೆ. ಅಲ್ಲಿ ಓಡೋಗ್ತಿದ್ದಾರೆ. ಹಿಡ್ಕೊಳ್ಳಿ ಅವ್ರನ್ನ. ಅವರು ಬೋಟ್ ಹೋಗ್ತಿದ್ದಾರೆ. ಅರೆ ಹೋಗ್ಲಿ ಬಿಡೋ, ನಮ್ಗೇನ್ ಪ್ರಾಬ್ಲಮ್? ನಮಗ್ ಬೇಕಾಗಿರೋದು ವಜ್ರ ವಜ್ರ. ಬಾಸ್ ಮರ್ತ್ ಹೋದ್ರ? ಅವರೇ ವಜ್ರ ತಗೊಂಡು ಓಡೋಗ್ತಿರೋದು. ಹಾಗಾದ್ರೆ ನನ್ ಮುಖ ಏನೋ ನೋಡ್ತಾ ಇದ್ದೀರಾ? ಹಿಡೀರಿ ಅವ್ರನ್ನ. ತಗೋ ತಗೋ ತಗೋ. ಅಯ್ಯಪ್ಪ. ಸ್ಟುಪಿಡ್ ಇಡಿಯಟ್, ಖಾಲಿ ಪ್ಲೇಟ್. ಊಟ ಎಲ್ಲಿ? ಬಾಸ್ ಇಲ್ಲಿ ನಾವು ಊಟ ಮಾಡಕ್ ಬಂದಿಲ್ಲ, ವಜ್ರ ತಗೋಬೇಕು ನಾವು. ಹಾಗಾದ್ರೆ ಇಲ್ಲೇನ್ ಮಾಡ್ತಿದ್ದೀರಾ? ಜ್ಯುವೆಲರಿ ಶಾಪ್ಗೆ ನಡೀರಿ. ಎಲ್ಲಿದ್ದಾರೆ ಅವರು? ನಮ್ ವಜ್ರ ತಗೊಂಡು ಹೋದವರು ಎಲ್ಲಿದ್ದಾರೆ ಅವರು? ಅಲ್ಲಿ ಹೋಗ್ತಿದ್ದಾರೆ. ಇವ್ರಿಗೆ ಗೊತ್ತಿದೆ ಅಂಕಲ್ ಮತ್ತೆ ಕನ್ನಾ ಸರ್ ಎಲ್ಲಿದ್ದಾರೆ ಅಂತ. ಹಿಡೀರಿ ಅವ್ರನ್ನ. ಸ್ಟ್ರೆಚರ್ ತೆಗಿರಿ ತೆಗಿರಿ. ನಾವ್ ಈ ಹಾಸ್ಪಿಟಲ್ ಏನ್ ಮಾಡ್ತಾ ಇದೀವಿ? ನಾವು ಹೋಟ್ಲಲ್ಲಿ ವಜ್ರ ಡೀಲ್ ಮಾಡೋಕೆ ಬಂದಿದ್ವಲ್ವಾ? ಅಯ್ಯೋ ದೊಡ್ಡನ್ ಮಗ್ನೆ, ನಾವು ಹೋಟ್ಲಲ್ಲೇ ಇರೋದು ನೋಡು. ಹೌದಾ? ಹಾಗಾದ್ರೆ ವಜ್ರ ಎಲ್ಲಿ? ವಜ್ರನ ಅವ್ರು ತಗೊಂಡು ಓಡ್ ಹೋಗ್ತಿದ್ದಾರೆ. ಹೋಗಿ ಹಿಡೀರಿ. ಅಯ್ಯೋ ಏನ್ ಮಾಡ್ತಾ ಇದೀಯಾ? ಚಳಿ ಇದೆ, ಅದನ್ನ ತೆಗೆದ್ರೆ AC ಬಂದ್ ಮಾಡು. ನಂಗೆ ಚಳಿ ಆದ್ರೆ ನಿದ್ದೆ ಬರಲ್ಲ ಗೊತ್ತಾ? ಇಲ್ಲಿ ಮಲ್ಕಕ್ ಬಂದಿಲ್ಲ ನಾವು. ನಮ್ ವಜ್ರ ತಗೊಂಡು ಓಡ್ ಹೋಗ್ತಿದ್ದಾರೆ. ಅವ್ರನ್ನ ಹಿಡಿಬೇಕು ನಾವು. ನಡೀರಿ. ಇಲ್ಲಿ ನಾವ್ ಯಾಕೆ ಓಡೋಗ್ತಾ ಇದೀವಿ ಬಾಬಾ? ಎಂತ ಮಸ್ತ್ ಕ್ಲೈಮೇಟ್ ಅಪ್ಪು. ಎಲ್ಲಾ ಕಡೆ ಗಾರ್ಡನ್ ಗಾರ್ಡನ್. ಎಷ್ಟೊಂದು ಸುಂದರವಾದ ಚಿಟ್ಟೆಗಳಿವೆ. ಎಲ್ಲಾನು ಹಿಡ್ಕೊಂಡು ನನ್ ಜೊತೆಗೇನೆ ಆಟ ಆಡ್ಬೇಕನ್ನಿಸ್ತಾ ಇದೆ. ಬಾಸ್ ನಾವು ಚಿಟ್ಟನ್ ಹಿಡಿಯಕ್ಕಲ್ಲ, ಅಲ್ಲಿ ವಜ್ರ ತಗೊಳಕ್ ಬಂದಿರೋದು. ಎಲ್ಲ ಮರ್ತ್ ಹೋಗ್ತಿರಲ್ಲ. ಹೌದಲ್ವಾ? ಹಾಗಾದ್ರೆ ಹಿಂಬಾಲಿಸು ಅವ್ರನ್ನ. ಓಡೋಗ್ಬಿಟ್ರು. ಎಂತ ಮಾತು ಎಂತ ಮಾತು ಎಂತ ಮಾತು. ಇಬ್ರು ಮುಂದಿಂದ ಓಡಿದ್ರೆ ಇಷ್ಟೊಂದ್ ಜನ ಹಿಂದೆ ಬಂದಿದ್ದಾರೆ. ಇವರು ಕೂಡ ಅದೇ ಗ್ಯಾಂಗ್ನವರು ಅನ್ಸುತ್ತೆ. ಓ ನೀವೇ ಇಲ್ಲಿಗೆ ಬಂದ್ರಾ?
ಸರಿ ಈಗ ಹೇಳಿ ಚಿಕ್ಕಪ್ಪ ಎಲ್ಲಿದ್ದಾರೆ ಅಂತ. ಬಾಬಾ ಅಂಕಲ್ ಹುಚ್ಚಾಸ್ಪತ್ರೆಯಲ್ಲಿದ್ದಾರೆ. ಸರ್ ನೀವು ಅಂಕಲ್ನ ಹುಚ್ಚಾಸ್ಪತ್ರೆಗೆ ಸೇರಿಸಿದ್ರಾ? ಮತ್ತೇನ್ ಮಾಡ್ಬೇಕಿತ್ತು? ಅವ್ರ ನಮ್ಮನ್ನ ಕಚ್ಬಿಟ್ರು ಬ್ರೋ. ಹಾ ಹಾ ಕನ್ನಾ ಸರ್ ಮತ್ತೆ ಅಂಕಲ್ ನಿಮ್ ಮಮ್ಮಿನ್ ಕಚ್ಚಿದ್ರಾ? ಕನ್ನಾ ಸರ್ ಅಂಕಲ್ ಅಲ್ಲ, ಸಿಂಗ್ ಸರ್ ಅಂಕಲ್ಲು. ಈ ಸಿಂಗ್ ಸರ್ ಯಾರು? ಹೆಸರು ಇಲ್ಲೇ ಇಲ್ಲ ಕೇಳ್ದಂಗಿದೆಯಲ್ಲ. ಅಯ್ಯೋ ನೀವೇ ಅದು. ಆ ಎಸ್ ನಮ್ಮ ಅಪ್ಪ ಕೂಡ ಸಿಂಗ್ ಸರ್ ಆಗಿದ್ರು. ಸಿಂಗ್ ಸರ್ ಅಪ್ಪ ಕೂಡ ಸಿಂಗ್ ಸರ್ ಆಗಿರ್ತಾರಲ್ವಾ, ಅವ್ರು ಸಿಂಗ್ ಬರ ಹಾಕೋದಿಲ್ಲ. ನಿಮ್ ತಾತ ಕೂಡ ಸಿಂಗ್ ಆಗಿರ್ತಾರೆ. ಎನಿ ಡೌಟ್? ಬಾಸ್ ಏನ್ ಫ್ಯಾಮಿಲಿ ಟ್ರೀ ಮಾಡಕ್ ಬಂದಿದೀವಾ? ನಾವು ಆ ಬಾಕ್ಸ್ ತಗೊಂಡ್ ಹೋಗಕ್ ಬಂದಿರೋದು. ಓ ಎಸ್, ಈ ಬೆಕ್ಕಿಂದ ಬ್ಯಾಗ್ ಇತ್ಕೊಳ್ಳಿ. ನಾನ್ ಕೊಡಲ್ಲ. ಬನ್ನಿ ಬ್ಯಾಗ್ ಹಿಡ್ಕೋ. ನಮ್ಗೆ ಚಳ್ಳೆ ಹಣ್ಣ ನಡಿ. ತುಂಬಾ ಭಾರ ಇದೆ. ಬ್ಯಾಗ್ ಬಿಡು, ಬಿಡು. ಬಿಡೋ ಬ್ಯಾಗು. ಈ ಬ್ಯಾಗ್ ನಂದು, ಕೊಟ್ಬಿಡು. ಸರಿ ತಗೊಳ್ಳಿ. ಏನ್ ಮಾಡಿದ್ರಿ? ವಜ್ರ ಇರೋ ಬ್ಯಾಗ್ ನ ವಾಪಸ್ ಕೊಟ್ಬಿಟ್ರಾ? ಅರೆ ನಾನ್ ಮತ್ತೆ ಮರ್ತ್ಬಿಟ್ಟೆ. ಹಿಡೀರಿ. ಹೆಂಗರು ನಡು ರಸ್ತಲೆ ನಿಂತ್ಕೊಂಡು ಗುಂಡಗಿರಿ ಮಾಡ್ತೀರಾ? ಈಗ ಎಲ್ರು ಹಿಡ್ಕೊಳ್ಳಿ, ಹಿಡ್ಕೊಳ್ಳಿ. ನೀವು ಬಂದಿದ್ದು ಒಳ್ಳೇದಾಯ್ತು ಇನ್ಸ್ಪೆಕ್ಟರ್ ಪ್ಯಾಂಡಾ. ಏ ಗುರು, ನಾನೇ ಈ ಊರ್ಗೆ ಇನ್ಸ್ಪೆಕ್ಟ್ರು. ನನ್ನ ಹೆಸರು ಡಿ ಪಾಂಡ, ದುರ್ಗದ ಪಾಂಡ. ಮತ್ತೆ ಕಳ್ಳರನ್ನ ಡೇಂಜರ್ ಪಾಂಡ ಅಂತ ಕರೀತಾರೆ. ನೀವು ಏ ಪಾಂಡ ಅಲ್ವಾ ಸರ್? ಅಲ್ಲ, ನೀವು ಪಾಲನೆಪುರದಲ್ಲಿ ಬೇರೆ ತರ ಹೇಳ್ತಿದ್ರಿ. ಅಲ್ಲಿರೋದು ನನ್ನ ತಮ್ಮ ಬಿ ಪಾಂಡ ಅವರು, ನಾನು ಡಿ ಪಾಂಡ. ಬಿಯಿಂದ ಸೀದಾ ಡಿನ. ಹಾಗಾದ್ರೆ ಸಿ ಪಾಂಡ ಎಲ್ಲೋದ್ರು? ಅವನು ಮೈಸೂರಲ್ಲಿದ್ದಾನೆ. ನಾವೆಲ್ಲರೂ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲೇ ಕೆಲಸ ಮಾಡೋದು. ಸರ್ ಇವ್ರು ಗೂಂಡಗಳು, ನಾವು ಒಳ್ಳೆಯವರು ಸರ್. 4 ದಿನ ಜೈಲಲ್ಲಿದ್ರೆ ಎಲ್ಲ ಒಳ್ಳೆತನ ಗೊತ್ತಾಗುತ್ತೆ. ನಡೀರಿ. ಅಕಸ್ಮಾತ್ ನಾವು ಜೈಲಿಗೆ ಹೋಗ್ಬಿಟ್ರೆ ಅಂಕಲ್ನ ಹುಡ್ಕಕ್ ಆಗೋದಿಲ್ಲ. ಎನಿ ಡೌಟ್? ಇರೋದೊಂದೇ ಐಡಿಯಾ, ಓಡ್ರಾ. ನಿಂತ್ಕೊಳ್ರೋ. ಏ ಗುರು, ಹಿಡ್ಕವನ್ನ. ಓಕೆ ಸರ್. ಅರೆ ಅಲ್ಲಿ ನೋಡಿ, ಒಂದ್ ಬಂಗ್ಲೆ ಕಾಣ್ತಿದೆ. ಖಂಡಿತ ಅದ್ ಖಾಲಿದೆ ಅನ್ಸುತ್ತೆ. ನಡೀರಿ, ಇವತ್ ರಾತ್ರಿ ಅಲ್ಲೇ ಇರೋಣ. ಥ್ಯಾಂಕ್ ಗಾಡ್ ಸದ್ಯ ಉಳ್ಕೊಂಡ್ವಲ್ಲ. ಇಲ್ಲಿ ನಾವು ಸೇಫು. ಎನಿ ಡೌಟ್? ಎಲ್ರೂ ಸೇಫ್ ಆಗಿರೋದು ಖಂಡಿತ ಬೇಡ. ನೀನ್ ಸೇಫು, ನಾನ್ ಸಲ್ಲು. ಬನ್ನಿ, ನೀನು ಅಮೀರ್ ಖಾನ್. ಅರೆ ಮೂರ್ಖ, ಸೈಫ್ ಅಲ್ಲ, ಸೇಫ್ ಅಂದ್ರೆ ಸುರಕ್ಷಿತ ಅಂತ. ನಮ್ನ ಇಲ್ಲಿ ಯಾರು ಹುಡ್ಕೋಕ್ಕಾಗಲ್ಲ. ಒಂದ್ ವೇಳೆ ನಾವ್ ಇಲ್ಲೇ ಇದ್ರೆ ನಾವ್ ಯಾರನ್ನ ಹುಡ್ಕಕ್ ಬಂದಿದ್ವೋ ಅವ್ರನ್ನು ಹುಡ್ಕಕ್ ಆಗಲ್ಲ. ಪೊಲೀಸ್ ನಮ್ಮನ್ನ ಹಿಂಬಾಲಿಸ್ತಾ ಇದ್ದಾರೆ. ಎನಿ ಡೌಟ್? ನಾವೇನು ತಪ್ಪು ಮಾಡ್ಲಿಲ್ಲ ಅಂತ ಪೊಲೀಸ್ಗೆ ಹೇಳೋಣ ಬನ್ನಿ. ನಾವು ರಸ್ತೆ ಮಧ್ಯೆ ಜಗಳ ಮಾಡಿದೀವಲ್ವಾ, ಆ ಇನ್ಸ್ಪೆಕ್ಟರ್ ನಮ್ಮನ್ನ ಜೈಲಿಗೆ ಹಾಕೋರೇ ಇದ್ರು. ಅದಕ್ಕೆ ಕಿಟಿ, ಈಗ ನಾವು ಪೊಲೀಸರು ಮತ್ತು ಗೂಂಡಗಳು ಇಬ್ಬರಿಂದನೂ ನಾವು ಬಚಾವಾಗ್ಬೇಕು. ಅಂದ್ರೆ ನಾವ್ ಜೀವನ ಪೂರ್ತಿ ಹೀಗೆ ಇಲ್ಲೇ ಆಡ್ಕೊಂಡೆ ಕೂತಿರ್ಬೇಕಾ? ಇಲ್ಲ, ಅವ್ರು ನಮ್ನ ಕಂಡಿಡದೆ ಇರೋ ಹಾಗೆ ಏನಾದ್ರೂ ಮಾಡ್ಬೇಕು. ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಳ್ಳೋಣವಾ ಅಣ್ಣ?
ನಂಗೆ ಸಲ್ಲುನ ಮುಖ ಕೊಡು. ಐ ಲವ್ ಹಿಮ್. ಇಲ್ಲಿ ಇಷ್ಟೊಂದು ಟೆನ್ಷನ್ ಆಗ್ತಿದೆ, ನಿನಗೆ ಮಜಾ ಅನಿಸ್ತಿದ್ಯಾ? ಮಜಾ ಅಲ್ಲ, ಐ ಆಮ್ ಸೀರಿಯಸ್. ಐ ಲವ್ ಸಲ್ಲು. ಸ್ವಾಗತ ಮಾಡಲ್ವಾ ನಮ್ಮನ್ನ? ಲೋ ಗೂಬೆ, ನಾವು ಗುಂಡಗಳ ಹಿಂದೆ, ಪೊಲೀಸ್ ನಮ್ ಹಿಂದೆ. ಎನಿ ಡೌಟ್? ನಾವು ಗೂಂಡಾಗಳ ಹಿಂದೆ, ಪೊಲೀಸರು ನಮ್ ಹಿಂದೆ. ಸೋ ಮಚ್ ಫನ್. ಬನ್ನಿ, ಪ್ಲಾನ್ ಏನು? ಅಂಕಲ್ ಮತ್ತೆ ಕನ್ನ ಸರ್ನ ಗೂಂಡಗಳೇ ಕಿಡ್ನಾಪ್ ಮಾಡಿದ್ದಾರೆ. ಆದ್ರೂ ಆ ಗೂಂಡಗಳು ಅಂಕಲ್ ರೂಮ್ ನಲ್ಲೇನೋ ಹುಡುಕ್ತಾ ಇದ್ರು. ನನ್ಗನ್ಸುತ್ತೆ ಫಾರ್ಮುಲಾ ಅವ್ರ ಹತ್ರ ಇಲ್ಲ ಅಂತ. ಹಾಗಾದ್ರೆ ಫಾರ್ಮುಲಾ ಎಲ್ಲಿದೆ? ನನ್ಗನ್ಸುತ್ತೆ ಫಾರ್ಮುಲಾ ಅಂಕಲ್ ಹೋಟೆಲ್ ರೂಮ್ ನಲ್ಲೇ ಇದೆ. ನಡೀರಿ ಹೋಗಿ ಹುಡ್ಕೋಣ. ಪೊಲೀಸ್ ಮತ್ತೆ ಗೂಂಡಗಳು ನಮ್ಮನ್ನ ನೋಡಿದ್ದಾರೆ, ಅದಕ್ಕೆ ನಾವು ಮಾರ್ವೇಶ್ದಲ್ಲಿ ಹೋಗೋಣ. ರೈಟ್, ಸರಿ ನಡೀರಿ. ಇವಾಗ ಬೇಡ, ನಾಳೆ ಬೆಳಗ್ಗೆ ನಾವು ಹೋಟೆಲ್ಗೆ ಹೋಗೋಣ. ಆದ್ರೆ ಯಾವ ವೇಷ ಹಾಕೋದು? ನಾವ್ ಹೇಗಾದ್ರೂ ಅಂಕಲ್ ಇರೋ ರೂಮ್ಗೆ ಹೋಗ್ಬೇಕು. ಯಾರಿಗೂ ಅನುಮಾನ ಬರಬಾರ್ದು. ಚಿಕ್ ಬ್ರದರ್, ಪೋಪಟ್ನ ಹೊರಗೆ ಕಳ್ಸು. ಅವನಿಗೆಲ್ಲ ವಿಷಯಕ್ಕೂ ಡೌಟ್ ಬರುತ್ತೆ. ಇವನ್ ಎನಿ ಡೌಟ್ ಅಂತ ಕೇಳಿದ್ರೆ ಎಲ್ರಿಗೂ ಡೌಟ್ ಬರುತ್ತೆ. ನಿನ್ ದಟ್ಟನ ನಮ್ಮನ್ನೆಲ್ಲ ಸಿಕ್ಕಾಡ್ಸುತ್ತೆ. ಎನಿ ಡೌಟ್? ನೀವ್ ಹೋಟ್ಲಿಗೆ ಬಂದೇ ಬರ್ತೀರಾ ಅಂತ ನನಗ್ ಗೊತ್ತಿತ್ತು. ವೆಲ್ಕಮ್ ಸರ್, ವೆಲ್ಕಮ್. ಏನ್ ತಗೋತೀರಾ, ಟೀ ಅಥವಾ ಕಾಫಿ? ವೇಟರ್ ಅಲ್ಲ ನೀವು, ಬಾಸ್ ನೀವು. ನಾವ್ ಇವ್ರನ್ನ ವಿಚಾರಿಸ್ಕೋಬೇಕು. ಇದು ತಪ್ಪು. ನಾವು ವೇಷ ಬದಲಾಯಿಸ್ಕೊಂಡ್ ಬಂದಿದ್ದೀವಿ. ನೀವು ನಮ್ಮನ್ನ ಗುರ್ತಿಡಕ್ ಆಗಲ್ಲ. ವೇಷನೂ ಹಾಕೊಂಬಂದ್ರಿ, ಆದ್ರೆ ಬ್ಯಾಗ್ ಅದನ್ನೇ ತಂದ್ರಲ್ಲ. ಎಲ್ರು ಹತ್ಕೊಳ್ಳಿ ಬೇಗ. ಸೆಕ್ಯೂರಿಟಿ ಹಿಡೀರಿ ಅವ್ರನ್ನ. ಪೊಲೀಸಿಗೆ ಕಾಲ್ ಮಾಡಿ. ಎಸ್ ಸರ್. ಎಕ್ಸ್ಕ್ಯೂಸ್ ಮೀ, ನಾವ್ ಈ ಡ್ರೆಸ್ ಹಾಕೊಂಡು ಯಾಕೆ ಸ್ವಿಮ್ ಮಾಡ್ತಾ ಇದೀವಿ? ಸ್ವಿಮ್ಮಿಂಗ್ ಮಾಡ್ತಿಲ್ಲ, ಬಂದು ಬಿದ್ದಿದೀವಿ ಇಲ್ಲಿ. ನಡೀರಿ, ಹಿಡಿಬೇಕು ಅವ್ರನ್ನ. ಕಾಪಾಡಿ. ಒಳಗ್ ನಡೀರಿ. ಎಕ್ಸ್ಕ್ಯೂಸ್ ಮೀ, ನಂಗೊಂದು ಪಾಸ್ತಾ ಆರ್ಡರ್ ಮಾಡಿ. ಇವತ್ತಿನ ಪಾರ್ಟಿ ನನ್ನ ಕಡೆಯಿಂದ. ಬಂದಿದ್ದಾನೆ. ಪಾರ್ಟಿ ಅಲ್ಲ, ನಮಗೆ ವಜ್ರ ಬೇಕು. ತುಂಬಾ ನಗು ಬರ್ತಿದ್ಯಾ? ಸರ್, ನನಗೇನಾ? Let the war begin!
ಅವರು ಬೋರ್ಡ್ ಹೋಗ್ತಿದ್ದಾರೆ, ಹಿಡೀರಿ ಅವರನ್ನ. ಅವ್ರು ಮತ್ತೆ ತಪ್ಪಿಸ್ಕೊಂಡ್ರು. ಏಯ್ ನಿಂತ್ಕೊಳ್ರಾವ್, ನಿಂತ್ಕೊಳ್ಳಿ. ಓಡಿ ಓಡಿ ಪೊಲೀಸ್. ಅರೆಸ್ಟ್ ಮಾಡಿ ಸರ್, ಇವ್ರು ನಮ್ಮ ಹೋಟೆಲ್ ಎಲ್ಲ ಹಾಳು ಮಾಡ್ಬಿಟ್ರು. ಏ ಗುರು, ಯಾರ ಮನೆನ ಗ್ಲಾಸ್ ಇಂದ ಕಟ್ಟಿರ್ತಾರೋ ಅವರು ಬೇರೆ ಮನೆ ಗ್ಲಾಸ್ನ ಹೊಡೆದಾಕೋದಿಲ್ಲ. ಈಗ ಅವ್ರನ್ನೆಲ್ಲ ಇಡ್ಕೊಳ್ಳಿ. ಸರ್ ನಾವ್ ಇನ್ನೋಸೆಂಟ್, ನಾವಿಲ್ಗೆ ಅಂಕಲ್ ಹುಡ್ಕೊಂಡ್ ಬಂದಿದೀವಿ. ಏ ಗುರು, ಇಲ್ಲಿ ಪೊಲೀಸವ್ರು ನಾವೇ, ಮತ್ತೆ ಹುಡ್ಕೋದು ನಾವೇ. ಅದ್ ಯಾರೇ ಆದ್ರೂ ಸರಿ, ಮಾಮ ಆಗಿರೋ ಸರಿ, ಚಿಕ್ಕಪ್ಪ ಆಗಿರೋ ಸರಿ, ಹಿಡ್ಕೊಳ್ಳಿ ಅವ್ರನ್ನ, ಹಿಡ್ಕೊಳ್ಳಿ. ನಡಿಯ ಒಳಗಡೆ. ಇನ್ಸ್ಪೆಕ್ಟರ್ ಡಿ ಪಾಂಡ, ನಾವೇನು ಮಾಡಿಲ್ಲ. ಏ ಗುರು, ನೀನೇನು ತಪ್ಪೇ ಮಾಡದೇ ಇದ್ರು ಇಲ್ಲಿದ್ಯಾ, ಯೋಚನೆ ಮಾಡು. ಏನಾದ್ರೂ ಮಾಡಿದಿದ್ರೆ ನಾನ್ ಹಿಂಗೇನ್ ಮಾಡ್ತಿದ್ದೆ ಅಂತ. ನಿಲ್ಸೋಣ, ನಿಲ್ಸಿ. ಅರೆ ನಿಲ್ಸಿ, ಶಾಯರಿ ಹೇಳೋದಿಲ್ಲ, ಆದ್ರೂ ಚಪ್ಪಾಳೆ ಹೊಡಿರಿ. ಅರೆ ಎಲ್ಲೋದ್ರಿ, ಗಾಡಿ ಸೌಂಡ್ ಬಂದಿತ್ತಲ್ಲ. ಏ ಗುರು, ಯಾರ್ ನೀನು? ಈಗ ನೀನ್ ನಿಮ್ಮಿಂಟ್ ತರ ಟೈರ್ಗ್ ಸಿಗಾಕೊಂಡು ಅಪ್ಪಾಚಿ ಆಗ್ಬಿಡ್ತಿದ್ದೆ. ಇದು ನನ್ ಕನ್ನ ಸಾರೇ. ನೀನು ಕಣ್ಣಿಗೆ ಬಟ್ಟೆ ಹಾಕ ಕರ್ಕೊಂಡಿದ್ಯಾ? ನಿನಗ್ ನೀನು ನ್ಯಾಯ ದೇವತೆ ಅನ್ಕೊಂಡಿದ್ಯೇನೋ? ಇವ್ರು ಕಿಡ್ನಾಪ್ ಆಗಿದ್ರಲ್ವಾ? ಆ? ಗುರು, ನಿನ್ ಕಾಲ್ನ ಯಾವುದೇ ಕಾರಣಕ್ಕೂ ಕೆಳಗಿಳಿಸ್ಬೇಡ. ನೀನೇನ ಕಾಲ್ ಕೆಳಗಿಳಿಸಿದ್ರೆ ಕಾಲೇ ಇರೋದಿಲ್ಲ, ಕಾಲ್ನ ಮುರಿದಾಕ್ಬಿಡ್ತೀನಿ. ಕ್ರೆಡಿಟ್ ಕಾರ್ಡ್ ಬೇಡ, ಕ್ಯಾಶ್ ಬೇಕು. ಇನ್ಸ್ಪೆಕ್ಟರ್ ಪಾಂಡ, ನಮಗೆ ನಿಮ್ ಸಹಾಯ ಬೇಕು. ಹೊಡಿರಿ ಚಪ್ಪಾಳೆ. ಹೊಡಿತೀವಿ, ಖಂಡಿತ ಹೊಡಿತೀವಿ. ಆದ್ರೆ ಜಾಗನೂ ನಮ್ದೇ ಆಗಿರುತ್ತೆ, ಟೈಮು ನಮ್ದೇ ಆಗಿರುತ್ತೆ, ಮತ್ತೆ ಮತ್ತೆ ಮೂಡು ನಮ್ದೇ ಆಗಿರುತ್ತೆ. ಇನ್ಸ್ಪೆಕ್ಟರ್ ಪಾಂಡ, ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ಇವರು ನಮ್ ಪಾಂಡ ಅಲ್ಲ, ಅವ್ರ ಬ್ರದರ್ ಡಿ ಪಾಂಡ. ಸರ್, ಇವ್ರು ನಮ್ಮನ್ನ ಕಳ್ರು ಅನ್ಕೊಂಡು ಬಂಧಿಸ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ. ಪ್ಲೀಸ್ ನಮ್ಮನ್ನ ಬಿಡಿಸಿ. ಇನ್ನೊಂದು ಸಿಟಿ ಕೂಗ್ಬೇಕು, ಯಾಕಂದ್ರೆ ಅನ್ನ ಇನ್ನೂ ಬೆಂದಿಲ್ಲ. ಇನ್ಸ್ಪೆಕ್ಟರ್ ಪಾಂಡ, ಅವ್ರನ್ನ ಬಿಡಬೇಡಿ, ಇವ್ರಿನ್ನೂ ಮಕ್ಕಳಲ್ವಾ. ಹೊಡಿರಿ ಚಪ್ಪಾಳೆ. ನೀನ್ ಇವ್ರಿಗೆ ಹೇಳ್ಕೊಡ್ಬೇಕಾಯ್ತು ಗುರು, ದೊಡ್ಡ 5 ಸ್ಟಾರ್ ಹೋಟೆಲ್ಲು ಚಿಕ್ಕ ಮಕ್ಳು ಆಟಾಡೋ ಜಾಗ ಅಲ್ಲ ಅಂತ. ಐಟಮ್ಗಳನ್ನ ಹೊಡೆದೋದ್ರೆ ನೀವೇ ದುಡ್ಡು ಕಟ್ಬೇಕಾಗುತ್ತೆ. ಸರ್, ಅಂಕಲ್ ಕಿಡ್ನಾಪ್ ಆಗಿದ್ದಾರೆ. ನಾವು ಅವ್ರನ್ನ ಹುಡುಕ್ತಾ ಇದೀವಿ. ಆ ಕಿಡ್ನಾಪರ್ಸ್ ಎಲ್ಲ ನಮ್ಮ ಹಿಂದೆ ಬಿದ್ದಿದ್ರು. ಇವ್ರು ನಿಜ ಹೇಳ್ತಿದ್ದಾರೆ. ಅಂಕಲ್ ಗುಂಡಾ ಕೈಲಿದ್ದಾರೆ. ನಾನ್ ತುಂಬಾ ಕಷ್ಟಪಟ್ಟು ತಪ್ಪಿಸ್ಕೊಂಡ್ ಬಂದೆ. ಹೌದಾ? ಅವ್ರನ್ನ ಕಿಡ್ನಾಪ್ ಮಾಡಿ ಎಲ್ಲಿಟ್ಟಿದ್ದಾರೆ? ಗೊತ್ತಿಲ್ಲ ಸರ್, ಅವರು ನನ್ನ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಕರ್ಕೊಂಡು ಹೋದ್ರು. ಅರೆ, ಓಡುವಾಗ ದಾರಿ ನೋಡ್ಬೇಕಲ್ವಾ? ಏನು ಡೌಟ್? ಅರೆ ಇಲ್ಲ ಸರ್, ಪಟ್ಟಿ ಸ್ವಲ್ಪ ಹರಿದಿತ್ತು, ಸ್ವಲ್ಪ ಕಾಣಿಸ್ತಿತ್ತು. ಮತ್ತೆ ರಸ್ತೆ ನೋಡ್ತಾ ನೋಡ್ತಾ ಓಡ್ ಬಂದೆ. ಓ, ಹೇಳಿ, ನೀವು ನನ್ನ ದಡ್ಡ ಅಂತೀರಲ್ಲ, ಪಟ್ಟಿನ ತೆಗಿಬಹುದಾಗಿತ್ತಲ್ವಾ? ಅರೆ, ಗಾರ್ಡನ್ ನಲ್ಲಿ ಉಯ್ಯಾಲೆ ಆಡೋದು ಮರ್ತೆ
ಬೈದಲ್ಲಿ ಪಟ್ಟಿ ತೆಗೆಯೋದು ಮರ್ತೆ. ಹೊಡಿರಿ ಚಪ್ಪಾಳೆ. ಇನ್ಸ್ಪೆಕ್ಟರ್ ಪಾಂಡಾ ನೋಡಿ, ಈಗ್ಲಾದ್ರೂ ನಿಮ್ಗೆ ಗೊತ್ತಾಯ್ತಲ್ಲ, ನಾವ್ ಅಂಕಲ್ ನ ಹುಡ್ಕೊಂಡ್ ಬಂದಿದೀವಿ. ಪ್ಲೀಸ್ ಪ್ಲೀಸ್ ನಮ್ಮನ್ನ ಬಿಟ್ಬಿಡಿ. ಆದ್ರೆ ಗುರು, ಹೋಟೆಲ್ ಅವರು ನಿಮ್ ಮೇಲೆ FIR ಹಾಕಿದ್ದಾರೆ. ಪೊಲೀಸ್ ಕೇಸ್ ಆಗಿದೆ, ನಿಮ್ಮನ್ನ ಬಿಡೋದಕ್ಕಾಗಲ್ಲ. ಹಾಗಿದ್ರೆ ಈಗ ಇರೋದು ಒಂದೇ ದಾರಿ. ಓ, ಕನ್ನ ಸರ್ ಓಡಿ. ಓ, 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 ಓಯ್. ನಿಲ್ಸಿ, ಅವ್ರನ್ನ ಶೂಟ್ ಮಾಡಬೇಡಿ. ಅವ್ರ ಚಿಕ್ಕ ಮಕ್ಳು. ಹೋಗಿ ಹೋಗಿ ಹಿಡ್ಕೊಂಬನ್ನಿ ಅವ್ರನ್ನ. ಮಲಗಿರೋ ಸಿಂಹನ ಯಾಕೆ ಬಸ್ತೀರಾ? ಸಾಕ್ಬಿಡಿ, ಯಾರೋ ಎಷ್ಟು ಓಡಿಸ್ತೀರಾ. ಹೊಡಿರಿ ಚಪ್ಪಾಳೆ. ನಾವ್ ತುಂಬಾ ಒಳಗ್ ಬಂದಿದೀವಿ. ಪೊಲೀಸರು ನಮ್ಮನ್ನ ಈಗ ಹುಡ್ಕೋಕ್ಕಾಗಲ್ಲ. ಸರ್, ನಿಮ್ಮನ್ನ ಹೇಗೆ ಕಿಡ್ನಾಪ್ ಮಾಡಿದ್ರು? ಓ ಕಿಟ್ಟಿ, ನಾನು ಇಲ್ಲಿಗೆ ಬರೋದ್ರೊಳಗೆ ಅಂಕಲ್ ಕಿಡ್ನಾಪ್ ಆಗೋಗ್ಬಿಟ್ಟಿದ್ರು. ನಾನು ಅಂಕಲ್ನ ಹುಡುಕ್ತಿದ್ದೆ. ಅವ್ರಿಗನ್ನಿಸ್ತು ಫಾರ್ಮುಲಾ ನನ್ನ ಹತ್ರ ಇದೆ ಅಂತ, ಅದಕ್ಕೆ ನನ್ನ ಕಿಡ್ನಾಪ್ ಮಾಡ್ಬಿಟ್ರು. ಅರೆ ಫಾರ್ಮುಲಾ ಫಾರ್ಮುಲಾ ಫಾರ್ಮುಲಾ, ಈ ಫಾರ್ಮುಲಾದಲ್ಲಿ ಅಂತದ್ದು ಏನಿದೆ? ಅಂಕಲ್ ಒಂದು ಟ್ಯಾಬ್ಲೆಟ್ ಆವಿಷ್ಕಾರ ಮಾಡಿದ್ದಾರೆ. ಆ ಟ್ಯಾಬ್ಲೆಟ್ ತಿಂದ್ರೆ ಒಂದ್ ದಿನದ ಮೆಮೊರಿ ಲಾಸ್ ಆಗ್ಬಿಡುತ್ತೆ. ಓ ಹೌದಾ, ಇವಾಗ ಗೊತ್ತಾಯ್ತು. ಆ ಮೆಡಿಸಿನ್ ಅವ್ರಿಗೆ ಬೇಕಾಗಿದೆ. ಯಾಕಂದ್ರೆ ಅವ್ರು ದರೋಡೆ ಮಾಡಿ ಆ ಮೆಡಿಸಿನ್ ತಿನ್ನೋ ಪ್ಲಾನು. ದರೋಡೆ ಆದ ವ್ಯಕ್ತಿಗೆ ತನ್ನನ್ನ ಲೂಟಿ ಮಾಡೋದು ಮರ್ತು ಹೋಗ್ಬಿಡುತ್ತೆ. ಗ್ಯಾಸಲ್ಲಿ ರೊಟ್ಟಿನ ಜಾಸ್ತಿ ಹೊತ್ತು ಸುಡಬಾರ್ದು. ಅದಕ್ಕೆ ಗುಂಡಾಗಳಿಗೆ ಫಾರ್ಮುಲಾ ಕೊಡಬಾರ್ದು. ಹೊಡಿರಿ ಚಪಾಳೆ. ಆ ಫಾರ್ಮುಲಾ ನನ್ನ ಹತ್ರ ಇದೆ. ಏನು ಏನು? ಅರೆ ಬಾಬಾ, ನಿಜವಾಗ್ಲೂ ಅಲ್ಲ. ಆದ್ರೆ ಆ ಗೂಂಡಗಳಿಗೆ ನಾವು ಹೇಳ್ಬೇಕು ಫಾರ್ಮುಲಾ ನನ್ನ ಹತ್ರ ಇದೆ ಅಂತ. ಅವಾಗ ಆ ಗೂಂಡಗಳು ನನ್ನಿಂದ ಬೀಳ್ತಾರೆ. ಆಗ ನಾವು ಅಂಕಲ್ನ ಬಿಡಿಸ್ಬೋದು. ಆದ್ರೆ ಈ ವಿಷಯನ ಅವ್ರಿಗೆ ಹೇಗೆ ಗೊತ್ತು ಮಾಡೋದು ಈಗ? ಟಿವಿ ಮೂಲಕ. ಫೇಮಸ್ ಸೈಂಟಿಸ್ಟ್ ಕಣ್ಣನ್ನ ಯಾವ ಫಾರ್ಮುಲಾಗೋಸ್ಕರ ಕಿಡ್ನಾಪ್ ಮಾಡಿದ್ರು, ಆ ಫಾರ್ಮುಲಾ ಮಿಸ್ಟರ್ ಬನ್ನಿ ಹತ್ರ ಇದೆ. ಎಂತ ಮೂರ್ಖ ಕಿಡ್ನಾಪರ್ಸ್ ಇವರು. ಒಂದು ಫಾರ್ಮುಲಾಗೋಸ್ಕರ ಸೈಂಟಿಸ್ಟ್ನೇ ಕಿಡ್ನಾಪ್ ಮಾಡ್ಬಿಟ್ರು. ಆ ದಡ್ಡ ನೀವೇ ಬಾಸ್. ಆ? ಸೈಂಟಿಸ್ಟ್ ಕನ್ನ ಅವ್ರನ್ನ ನಾವೇ ಕಿಡ್ನಾಪ್ ಮಾಡಿರೋದು. ನೀವ್ ಮತ್ತೆ ಮರ್ತೋದ್ರಾ? ಮೊದ್ಲೇ ಹೇಳೋದಲ್ವಾ, ನಾನ್ ನಿನ್ನೆಯಿಂದ ಈ ವ್ಯಕ್ತಿ ಇಲ್ಲಿ ಹಾಕಿದ್ದಾನೆ ಅಂತ ಚಿಂತೆ ಮಾಡ್ತಾ ಇದ್ದೀನಿ. ಡಾನ್, ನಿಮ್ಮಿ ಮರ್ವಿನ್ ಕಾಯಿಲೆಯಿಂದಾನೇ ನಾವು ಒಂದಿನ ಮುಳುಗೆ ಹೋಗ್ತೀವಿ. ಆದ್ರೆ ನಂಗೆ ಈಗೆಲ್ಲ ನೆನಪಾಯ್ತು. ಅವರು ಫಾರ್ಮುಲಾ ಜೊತೆ ಟಿವಿ ಸ್ಟೇಷನ್ ಅಲ್ಲಿದ್ದಾರೆ. ನಮ್ಮ ಹುಡುಗರನ್ನ ಕಳಿಸಿ ಅವ್ರನ್ನ ಕಿಡ್ನಾಪ್ ಮಾಡೋಕ್ ಹೇಳು. ಹೋಗಿ. ಐ ಸೆಡ್ ಗೋ. ಈ ಸುದ್ದಿಯನ್ನು ಬ್ರೇಕ್ ಮಾಡಿದ್ದು ಮೊದಲು ನಮ್ಮ ಚಾನೆಲ್ ನಲ್ಲೇ. ಮತ್ತೆ ನೀವು ನೋಡ್ತಿರೋ ಹಾಗೆ ಮಿಸ್ಟರ್ ಬನ್ನಿ ಮತ್ತು ಟೀಮ್ ಕನ್ನ ಅವರ ಮೊಮ್ಮಗ ನಮ್ಮ ಸ್ಟುಡಿಯೋದಲ್ಲೇ ಇದ್ದಾರೆ. ಸಾಂಬಾರ್ ಹಾಕಿದ್ರು ಉಪ್ಪು ಹುಳಿ ಇದೆ. ಯಾವ ಕಾರಣಕ್ಕೆ ಅಂಕಲ್ನ ಕಿಡ್ನಾಪ್ ಮಾಡಿದ್ರು ಆ ಫಾರ್ಮುಲಾ ನಮ್ಮ ಹತ್ರ ಇದೆ. ಹೊಡಿರಿ ಚಪ್ಪಾಳೆ. ಮಿಸ್ಟರ್ ಬನ್ನಿ, ಈ ಫಾರ್ಮುಲಾದಲ್ಲಿ ಅಂತ ವಿಶೇಷತೆ ಏನಿದೆ? ಈ ಫಾರ್ಮುಲಾ ತುಂಬಾ ಇಂಪಾರ್ಟೆಂಟ್. ನಾವದ್ನ ಯಾರಿಗೂ ಹೇಳಲ್ಲ. ಬ್ಯಾಗ್ ಆ ಬೆಕ್ಕಿನ ಹತ್ರ ಇದೆ, ವಜ್ರ ಕೂಡ ಅಲ್ಲೇ ಇದೆ. ನಡೀರಿ ಟಿವಿ ಚಾನೆಲ್ಗೆ ಹೋಗೋಣ. ಅಣ್ಣ ತಮ್ಮಂದಿರೇ ನಡೀರಿ, ನಾವು ಟಿವಿ ಸ್ಟೇಷನ್ಗೆ ಹೋಗೋಣ. ಮತ್ತೆ ನಾವು ಅಪರಾಧಿಗಳನ್ನ ಹಿಡ್ಕೊಂಡ್ ಬರೋಣ. ನಡೀರಿ. ಒಂದು ಆಲೂ ಒಂದು ಟೊಮ್ಯಾಟೊ ಬೆಳೆಸಿದೀವಿ. ನಾವು ಬಚ್ಚಿಟ್ಕೋಬೇಕು. ಇಲ್ಲಿ ಯಾಕೆ ನಿಂತಿದ್ದೀವಿ? ಹೊಡಿರಿ ಚಪ್ಪಾಳೆ. ಯಾಕಂದ್ರೆ ಅವ್ರು ಬಂದು ನಮ್ನ ಹಿಡಿಲಿ ಅಂತ. ಯಾರು? ಅವ್ರೇ ಅಂಕಲ್ನ ಕಿಡ್ನಾಪ್ ಮಾಡಿದಾರಲ್ಲ ಅವರು. ಯಾರು ಗಲಾಟೆ ಮಾಡಂಗಿಲ್ಲ. ಸುಮ್ಮನೆ ವ್ಯಾನ್ ಹತ್ಕೊಳ್ಳಿ. ಯಾಕೆ ನಾವು ನಿಮ್ಮನ್ನ ಕಿಡ್ನಾಪ್ ಮಾಡ್ತಾ ಇದ್ದೀವಿ. ಬ್ರದರ್, ಇವ್ರು ಕಿಡ್ನಾಪ್ ಮಾಡ್ತಿದ್ದಾರೆ. ಹೊಡಿರಿ. ಅರೆ ಬೇಡ, ಆ, ಅರೆ ಬೇಡ, ಅರೆ ನಿಲ್ಲು. ಇವರೇ ನಮ್ನ ಅಂಕಲ್ ಹತ್ರ ಕರ್ಕೊಂಡು ಹೋಗ್ತಾರೆ. ಕಿಕ್ ಬ್ರದರ್, ಇವ್ರು ನಮ್ಮನ್ನ ಕಿಡ್ನಾಪ್ ಮಾಡ್ತಿದ್ದಾರೆ.
ಇವ್ರು ಕಿಡ್ನಾಪ್ ಆಗ್ಬಾರ್ದು. ಇವ್ರ ಪ್ರಾಬ್ಲಮ್ ಏನು? ಇವ್ರು ಯಾಕೆ ನಮ್ಮನ್ನ ಕಾಪಾಡ್ತಿದ್ದಾರೆ? ಒಂದ್ ನಿಮಿಷ, ನಾವ್ ಇವ್ರ ಜೊತೆ ಯಾಕೆ ಹೊಡೆದಾಡ್ತಾ ಇದೀವಿ ಬಾಬಾ? ವಜ್ರಕ್ಕೆ ಬಾಸ್. ಹೌದಾ? ನಾವ್ ಹೀರೋ ತಗೊಂಡ್ ಏನ್ ಮಾಡ್ತೀವಿ? ನಾವೇನ್ ಮೂವಿ ಮಾಡ್ತಾ ಇದೀವಾ? ಅಯ್ಯಯ್ಯೋ, ನಿಮ್ ಬುದ್ಧಿಗೆ ಅದ್ ಏನ್ ಹೇಳ್ಬೇಕು? ಡೈಮಂಡ್ಸ್ ಬೇಕು. ಆ, ಇವಾಗ ನೆನ್ಪಾಯ್ತು ಬಾಬಾ, ಹೊಡೀರಿ. ಬಾಸ್, ನಾನ್ ನಿಮ್ ಕಡೆ ಅವನು. ಓ ಸರಿ, ಅರೆ ಬಾಬಾ, ನಾನ್ ಮರ್ತಿ ಬಿಟ್ಟಿದ್ದೆ. ಜೋರಾಗಿ ಓಡ್ಸು ಬಾಬಾ, ಈ ರೇಸ್ ನಾವೇ ಗೆಲ್ಬೇಕು, ನಾವೇ ಮೊದಲು ಹೋಗ್ಬೇಕು. ರೇಸಿಂಗ್ ಮಾಡ್ತಿಲ್ಲ, ನಾವು ಅವ್ರನ್ನ ಫಾಲೋ ಮಾಡ್ಬೇಕು. ನಮ್ ವಜ್ರದ ಬ್ಯಾಗು ಅವ್ರ ಹತ್ರ ಇದೆ. ಅವ್ರಲ್ಲಿದ್ದಾರೆ, ಫಾಲೋ ಮಾಡು. ಶಾಬಾಷ್, ಕೆಲಸದವ್ರನ್ನ ಕರ್ಕೊಂಬಂದ್ರ? ಇವ್ರ ಮನೆ ಕೆಲ್ಸದವ್ರಲ್ಲ, ಇವ್ರ ಫಾರ್ಮುಲಾ ತಂದಿರೋರು. ಎಂತ ಫಾರ್ಮುಲಾ? ನಿಮಗ್ ಮತ್ತೆ ಮರ್ತೋಯ್ತಾ? ನಮಗೆ ಎಲ್ಲವನ್ನು ಮರೆಯುವಂತ ಫಾರ್ಮುಲಾ ಬೇಕು ಅಲ್ವಾ? ನನ್ಗಂತೂ ಈಗಾಗ್ಲೇ ಮರುವಿದೆ. ಫಾರ್ಮುಲಾ ಇಟ್ಕೊಂಡು ನಾನೇನ್ ಮಾಡ್ಲಿ ಮೋನಾ? ಜನರ ಹತ್ರ ಕಳ್ತನ ಮಾಡಿ ಅವ್ರ ಮೆಮೊರಿನೆಲ್ಲ ನಾವು ತೆಗಿಬೇಕಾಗುತ್ತೆ. ಹೌದಲ್ವಾ? ನನಗೆ ಫಾರ್ಮುಲಾ ಬೇಕು. ಬನ್ನಿ, ಇವ್ರಿಗೆ ಫಾರ್ಮುಲಾ ಕೊಡ್ಬೇಡ. ನನಗೆ ಫಾರ್ಮುಲಾ ಬೇಕು. ಮೊದ್ಲು ಅಂಕಲ್ ನಾ ಬಿಟ್ಬಿಡಿ. ನನ್ ಮುಂದೆನೆ ಆವಾಜ್ ಆಗ್ತ್ಯಾ? ಏನೇ ಆಗ್ಲಿ ಅಂಕಲ್ ಅವ್ರನ್ನ ನೀನು ಬಿಟ್ಟುಬಿಡು. ಇಲ್ದೆ ಹೋದ್ರೆ ನೀನ ಫಾರ್ಮುಲಾನ ಹರಿದು ಬಿಡು. ಹೊಡಿರಿ ಚಪ್ಪಳೆ. ಬೇಡ, ಹಾಗ್ ಮಾಡ್ಬೇಡ. ಫಾರ್ಮುಲಾನ ಹಾಳ್ ಮಾಡ್ಬೇಡ. ಬಿಟ್ಬಿಡಿ ಅವ್ರ ಅಂಕಲ್ನ. ಚಿಕ್ಕ ಬ್ರದರ್, ಇವ್ರ ಅಂಕಲ್ನ ಬಿಡ್ತಿದ್ದಾರೆ. ಇವಾಗ ನೀನ್ ಏನ್ ಮಾಡ್ತೀಯಾ? ನಿನ್ನ ಹತ್ರ ಫಾರ್ಮುಲಾ ಇಲ್ವಲ್ಲ? ಏನ್ ಹೇಳ್ದೆ? ಹಿಡೀರಿ ಎಲ್ರು, ತಪ್ಸ್ಕೊಳ್ಳಿ. ಹಿಡೀರಿ. ಓಯ್, ನಿಂಗೆ ಗೊತ್ತಿಲ್ಲ, ನನ್ನ ಹತ್ರನೂ ಬ್ಲಾಕ್ ಬೆಲ್ಟ್ ಇದೆ. ನಾನು ಅದನ್ನ ಬೆಂಡೆಕಾಯಿ ಮಾರ್ಕೆಟ್ ಅಲ್ಲಿ ತಗೊಂಡಿದ್ದೆ. ಓಯ್ ಓಯ್ ಓಯ್, ಲೆಟ್ಸ್ ಕಂಟಿನ್ಯೂ. ಓಡಿ. ನನ್ನ ಹತ್ರ ಬರಬೇಡ. ನನ್ನ ಹತ್ರ ಗನ್ ಇದೆ.
ಹಿಡೀರಿ. ಯಾರಿವರೆಲ್ಲ? ಫಾರ್ಮುಲಾ ನನಗ್ ಬೇಕು. ಇಲ್ಲ ಇಲ್ಲ ಬಾಬಾ, ಫಾರ್ಮುಲಾ ನಂಗ್ ಬೇಕು. ಅಂಕಲ್ನ ಕಿಡ್ನಾಪ್ ಮಾಡಿದ್ ನಾನು, ಆ ಫಾರ್ಮುಲಾ ನನಗೆ ಬೇಕು. ನಿಮ್ಮ ಅಂಕಲ್ ಏನಾದ್ರೂ ಮಾಡ್ಕೋ, ಆದ್ರೆ ಫಾರ್ಮುಲಾ ನನಗ್ ಬೇಕು. ನೀನ್ ಹೀಗೆಲ್ಲ ಬಗ್ಗಲ್ಲ. ತಗೋ. ಆ? ತಗೋ ಆ? ತಗೋ ಈಗ ತಗೋ. ಆ? ಆ? ಇದ್ ತಗೋ. ಆ? ಆ, ಆ? ಆ, ತಗೋ ಆ? ತಗೋ. ಇದ್ ತಗೋ. ಆ, ಆ, ತಗೋ. ಆ? 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 ಆ, ತಗೋ. ತಗೋ. ಇನ್ನು ತಗೋ. ಆ? ಆ? ತಗೋ. ಆ? ಆ, ಆ. ಅಷ್ಟಕ್ಕೂ ಯಾವ ಫಾರ್ಮುಲಾಗ್ ಜಗಳ ಆಡ್ತಿರೋದು? ಜಾನ್, ಮೆಮೊರಿ ಮರ್ಸೋಂತ ಫಾರ್ಮುಲಾ ಬೇಕು ನಮ್ಗೆ. ಅರೆ ಫಾರ್ಮುಲಾ ನಂಗ್ ಬೇಕು. ಅಯ್ಯೋ, ನಾವು ಫಾರ್ಮುಲಾಗಲ್ಲ, ಆ ಬೆಕ್ಕು ಹತ್ರ ವಜ್ರ ಇಸ್ಕೊಳಕ್ ಬಂದಿರೋದು. ಆ, ಬೆಕ್ ಹತ್ರ ಡೈಮಂಡ್ ಇದೆ, ಆ ಡೈಮಂಡು ನನಗೆ ಬೇಕು. ಓ ಬಚಾವಾದೆ. ಎಲ್ಲೋದ? ನೀನ್ ಇಲ್ಲೇ ಇರೋ, ನಾನು ಅವನ್ನ ಹೊಡ್ಕೊಂಡ್ ಬರ್ತೀನಿ. ಬಾ ಬಾ, ನಿಂಗೈತೆ ಬಾ. ಇದು ನನ್ನ ಅಡ್ಡಾನಾ ಇಲ್ಲ ಸಿಟಿ ಮಾರ್ಕೆಟಾ? ಯಾರಂದ್ರೆ ಅವರು ಆಗ್ಲಿಂದ ಬರ್ತಾನೆ ಇದ್ದಾರೆ. ಏ ಗುರು, ಯಾರು ಕೂಡ ಅಲ್ಲಾಡ್ಬಾರ್ದು. ಆ. ಏ ಗುರು, ಯಾರವನು ನನ್ನ ಮೇಲೆ ಎಸ್ತಿದ್ ನೀರು ಹೊಡಿರಿ ಅವನ್ಗೆ. ಮೊದ್ಲು ಆ ಪೊಲೀಸ್ನವ್ರನ್ನ ವಿಚಾರಿಸ್ಕೊಳ್ಳಿ, ಆಮೇಲೆ ನೀವಿಬ್ರು ಜಗಳ ಆಡಿ. ಅಯ್ಯೋ ಗುರು, ನನ್ಗನ್ಸುತ್ತೆ ಇನ್ನ ಪೊಲೀಸರನ್ನ ಕರ್ಕೊಂಬರ್ಬೇಕಾಯ್ತು ಅಂತ. ಬಾ. ತಪ್ಪಿಸ್ಕೊಳ್ಳಿ, ಚಾನ್ಸ್ ಸಕ್ಕತ್ತಾಗಿದೆ. ಎನಿ ಡೌಟ್? ಬೇಡ, ನಾವ್ ಅಂಕಲ್ನ ಕಾಪಾಡ್ಬೇಕು. ಅಟ್ಯಾಕ್ ಮಾಡಿ. ಎಷ್ಟು ಮುದ್ದಾಗಿದೆ. ಹಿಡ್ಕೊಳ್ರಿ, ಎಲ್ಲಾರನು ಹಿಡ್ಕೊಳ್ಳಿ. ಹಿಡೀರಿ ಎಲ್ಲ ಗೂಂಡಾಗಳನ್ನ. ನೀವು ಸೀಕ್ರೆಟ್ ಆಪರೇಷನ್ ಅಲ್ಲಿ ಇದ್ದೀರಾ. ಕಮಿಷನರ್ ದಯಾಳ್ ರಿಪೋರ್ಟಿಂಗ್ ಸರ್. ಏ ಗುರು, ನನ್ನ ದಡ್ಡ ಅನ್ಕೊಂಡಿದ್ಯಾ? ಕಮಿಷನರ್ ಆಗಿ ಇನ್ಸ್ಪೆಕ್ಟರ್ಗೆನೆ ಸಲಾ ಮಾಡಿದ್ಯಾ? ಹೌದಾ? ನಾನ್ ಕಮಿಷನರ್ ಅಲ್ಲ ಅಂದ್ರೆ ಮತ್ ನಾನ್ ಯಾರು? ಜಾನ್, ನೀವು ಡಾನ್ ಬಾಸ್. 11 ಬೀದಿ ಪೊಲೀಸರು ನಿಮ್ಮನ್ನ ಹುಡುಕ್ತಾ ಇದ್ದಾರೆ. ಇವ್ರು ನಿಮ್ಮನ್ನ ಹಿಡ್ದೇ ಬಿಟ್ರು. ಗುರು, ಯಾರು ನೀನು? ಈ ಏರಿಯಾದಲ್ಲಿ ಮುಂಚೆ ನೀನು ನೋಡಿಲ್ಲ ನಾನು. ಸರ್, ನಾವಿಲ್ಲಿಗೆ ತುಪ್ಪ ಮಾರಕ್ ಬಂದಿದ್ವಿ. ಮತ್ತೆ ಮರ್ತೋದ್ರ ಬಾಸ್? ನಾವಿಲ್ಲಿ ವಜ್ರ ತಗೊಳಕ್ ಬಂದಿದ್ದು. ಅರೆ ಬಾಬಾ, ಮರ್ತಿರ್ಲಿಲ್ಲ. ಬಚಾವ್ ಹೋಗೋಕೇನಪ್ಪ ಮಾಡಿ ಸುಳ್ಳು ಹೇಳ್ತಾ ಇದ್ದೆ. ಟೊಮೊಟೊ ಕಟ್ ಮಾಡಿದಾಗ ರಸ ಬಂತು. ಈ ಫಾರ್ಮುಲಾದ ಮಧ್ಯ ಡೈಮಂಡ್ಸ್ ಎಲ್ಲಿಂದ ಬಂತು? ಹೊಡಿರಿ ಚಪ್ಪಾಳೆ.
ನಾವಿಲ್ಲಿ ವಜ್ರನ ಸ್ಮಗಲ್ ಮಾಡೋಕ್ ಬಂದಿದ್ವಿ, ಆದ್ರೆ ಈ ಬೆಕ್ಕು ಅದ್ರ ಬ್ಯಾಗ್ ತಗೊಳೋದ್ ಬಿಟ್ಟು ನಮ್ ಬ್ಯಾಗ್ ತಗೊಂಡ್ ಹೋಗ್ಬಿಡ್ತು. ಆ ಡೈಮಂಡ್ಸ್ ನಂದು. ಆ ಡೈಮಂಡ್ಸ್ ನಂದು. ಹಾಗಾದ್ರೆ ನಂದೇನು? ನನಗೇನ್ ಗೊತ್ತು, ಫಾರ್ಮುಲಾ ನಿಂದಿರ್ಬೋದು. ಹೌದಾ? ತಗೋ ಗುರು ಇದನ್ನ. ಅರೆ ಬಾಬಾ, ಅರೆ ಗುರು, ಒಂದ್ ಕೇಸ್ನ ಸಾಲ್ವ್ ಮಾಡಕ್ಕಂತ ಬಂದ್ರೆ ಇನ್ನೊಂದ್ ಕೇಸ್ ಸಾಲ್ವ್ ಆಗೋಯ್ತು. ಇಟ್ಕೊಳ್ರಿ ಅವ್ರೆಲ್ಲಾರನು. ನಮ್ನೆಲ್ಲ ನಾವು ಪೊಲೀಸ್ಗೆ ಸಹಾಯ ಮಾಡಿದೀವಿ. ಹೌದು, ಇವರು ನನ್ನ ಮತ್ತು ಫಾರ್ಮುಲಾನ ಕಾಪಾಡಿದ್ದಾರೆ. ನಿಂಬು ಎಳೆದಿದೆ, ದಯವಿಟ್ಟು ರಸ ತೆಗ್ಗಿಡಿ. ಈ ಎಲ್ಲ ಅಮಾಯಕ ಮಕ್ಕಳನ್ನ ಬಿಟ್ಟುಬಿಡಿ. ಹೊಡಿರಿ ಚಪ್ಪಾಳೆ. ಹಾ, ಹೊಡಿತೀವಿ, ಖಂಡಿತ ಹೊಡಿತೀವಿ. ಆದ್ರೆ ನೀವ್ ಹೇಳ್ತಿದ್ದೀರ ಅಂತ ನಾನು ಹೊಡಿಯಲ್ಲ, ಮಕ್ಳಿಗೋಸ್ಕರ ಹೊಡಿತೀನಿ. ಈ ಮಕ್ಕಳಿಂದನೇ 2 ಕತಾರ್ನ ಗ್ಯಾಂಗ್ ಸಿಗಾಕೊಂಡಿದ್ದು.